ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ, ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ಉಚಿತ ಮಧುಮೇಹ ಮತ್ತು ಕಣ್ಣಿನ ತಪಾಸಣೆ ಶಿಬಿರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ನ್ಯಾಯಾಲಯದ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ, ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ, ಹೊಸಕೋಟೆ ತಾಲೂಕು ವಕೀಲರ ಸಂಘದ ಸಹಭಾಗಿತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಮಧುಮೇಹ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಅವರು, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ರವರು, ಅಪರ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಶ್ರೀರವರು, ವಕೀಲರ ಸಂಘದ ಅಧ್ಯಕ್ಷರಾದ ರಮೇಶ್ ರವರು, ಲಯನ್ ಕ್ಲಬ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಎಚ್.ಎಸ್. ರವರು, ಲಯನ್ ಟ್ರಸ್ಟ್ನ ಅಧ್ಯಕ್ಷರಾದ ಲಯನ್ ಶ್ರೀನಿವಾಸಯ್ಯನವರು, ಜಿಲ್ಲಾ PRO ಲಯನ್ ಮಂಜುನಾಥ್ ರವರು, ಕಾರ್ಯದರ್ಶಿಯಾದ ದಿನಕರ್ ಷಣ್ಮುಗಂ ಹಾಗೂ ಖಜಾಂಚಿಯಾದ ಮಹೇಶ್ ಮತ್ತು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ M. ವೆಂಕಟಸ್ವಾಮಿರವರು ಸೇರಿದಂತೆ ಸರ್ಕಾರಿ ಸಹಯೋಜಕ ಅಭಿಯೋಜಕರಾದ ನಿರ್ಮಲಾ ಕುಮಾರಿ, ಪ್ರಸನ್ನ ಕುಮಾರ್, ವಕೀಲರ ಸಂಘದ ರವಿಕುಮಾರ್, ಕೃಷ್ಣಪ್ಪ, ಆನಂದ್, ರುಕ್ಮಿಣಿ ಮತ್ತು ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೈರವರು, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಎಚ್.ಎಸ್. ರವರು, ಟ್ರಸ್ಟ್ನ ಅಧ್ಯಕ್ಷರಾದ G. ಶ್ರೀನಿವಾಸಯ್ಯನವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ರಮೇಶ್ ರವರು ಸೇರಿದಂತೆ ಇನ್ನಿತರರು ಮಾತನಾಡಿ, ಲಯನ್ಸ್ ಕ್ಲಬ್ ಹಲವಾರು ವರ್ಷಗಳಿಂದ ಹೊಸಕೋಟೆಯಲ್ಲಿ ಸೇವೆಯನ್ನು ಮಾಡುತ್ತಿದ್ದು, ಇದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಈ ಹಿಂದೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದವರು ಕೂಡ ವೈದ್ಯಕೀಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಪರಿಸರ ಹಾಗೂ ಇನ್ನಿತರ ವಲಯಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು, ನ್ಯಾಯಾಲಯಕ್ಕೂ ಕೂಡ ಉಚಿತ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುಗೆಯಾಗಿ ನೀಡಿದ್ದು, ಈ ಬಾರಿ ಎಕ್ಸಿಕ್ಯೂಟ್ ಫ್ಯಾನ್ಗಳನ್ನು ಕೂಡ ಕೊಡುಗೆಯಾಗಿ ನೀಡಿದ್ದಾರೆ. ಅಲ್ಲದೆ ಸಾರ್ವಜನಿಕರಿಗೂ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿ, ವಕೀಲರಿಗೂ ಕೂಡ ಉಚಿತ ಮಧುಮೇಹ ತಪಾಸಣೆ ಹಾಗೂ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಎಲ್ಲರೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎಂದು ಕಿವಿಮಾತನ್ನು ಹೇಳಿದರು. ಕಣ್ಣನ್ನು ಸರಿಯಾಗಿಟ್ಕೊಂಡಾಗ, ದೃಷ್ಟಿದೋಷವನ್ನು ನಾವು ಕಾಪಾಡಿಕೊಂಡಾಗ ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಕಣ್ಣೇ ಇಲ್ಲ ಅಂತಂದರೆ, ಅಥವಾ ಕಣ್ಣಿನಲ್ಲಿ ಪೊರೆ ಕಂಡು ಅದನ್ನು ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಅದು ಆ ವ್ಯಕ್ತಿಯ ಮುಂದಿನ ಯಾವುದೇ ಕ್ರಮಗಳಿಗೆ ಅದು ತೊಡಕ ಉಂಟಾಗ್ತದೆ. ಅದೇ ರೀತಿ ಮಧುಮೇಹ, BP ಅಥವಾ ಶುಗರ್ ಏನಿದೆ, ನಾವು ನಮ್ಮ ಶರೀರದ ಆಹಾರ ಪದ್ಧತಿಯಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ನಾವು ಸಕ್ಕರೆ ಅಂಶಗಳನ್ನು ಇರುವಂಥ ಆಹಾರಗಳನ್ನು ತ್ಯಜಿಸೋದ್ರಿಂದ ಆಗಿರ್ಬೋದು, ಎಣ್ಣೆ ಪದಾರ್ಥಗಳನ್ನು, ಜಂಕ್ ಫುಡ್ಡನ್ನು ಸೇವಿಸೋದ್ರಿಂದ ಆಗಿರ್ಬೋದು, ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳು ಅಂದರೆ ವ್ಯಾಯಾಮ, ಯೋಗ ಅಥವಾ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಈ ರೀತಿಯಾದಂಥ ಒಂದು ಆರೋಗ್ಯದಿಂದ ಒಂದು ಅನಾರೋಗ್ಯವನ್ನು ನಾವು ತಪ್ಪಿಸ್ಕೊಂಡು ಆರೋಗ್ಯವನ್ನು ಸುಭಿಕ್ಷವಾಗಿಡೋದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಉಚಿತ ಕಣ್ಣಿನ ತಪಾಸಣೆ ಏನು ಅಧ್ಯಕ್ಷರು ಹೇಳಿದಾಗೆ, ಇಲ್ಲಿ ಏನೇ ಅವರು ಟೆಸ್ಟ್ ಮಾಡ್ತಾರೆ ಅದನ್ನು ಉಚಿತವಾಗಿ ನೀವು ಆ ಒಂದು ಆಪರೇಷನ್ಗೆ ಒಳಪಡೋದ್ರಾಗಿ, ಶಸ್ತ್ರಚಿಕಿತ್ಸೆಗೆ ಒಳಪಡೋದ್ರೂ ಆಗಿರ್ಬೋದು, ಅಥವಾ ಉಚಿತವಾಗಿ ಸ್ಪೆಕ್ಸ್ಗಳನ್ನು ಪಡೆಯೋದಕ್ಕೂ ಸಹ ಒಂದು ಸಂಸ್ಥೆ ಎಲ್ಲ ಸೌಲಭ್ಯಗಳನ್ನು ಮಾಡಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಸೌಲಭ್ಯವನ್ನು ಪಡಿಬೇಕು. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಲಯನ್ಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ. ಇದು ವಿಶ್ವದಾದ್ಯಂತ 210 ದೇಶಗಳಲ್ಲಿ ಲಯನ್ಸ್ ಸಂಸ್ಥೆ ಇದೆ. ಅಂತ ಒಂದು ಲಯನ್ಸ್ ಸಂಸ್ಥೆ ನಮ್ಮ ಹೊಸಕೋಟೆಯಲ್ಲಿ 1974 ಜುಲೈ 15ರಂದು ಪ್ರಾರಂಭ ಆಗಿ ಇಂದಿಗೆ 53ನೇ ವರ್ಷಕ್ಕೆ ಕಾಲಿಟ್ಟಿದೆ. 53 ವರ್ಷದಿಂದ ಉಚಿತ ಸೇವಾ ಕಾರ್ಯಗಳಿರ್ಬೋದು, ಆರೋಗ್ಯ ಶಿಬಿರಗಳಿರ್ಬೋದು, ವಿದ್ಯಾರ್ಥಿಗಳ ಪೀಠೋಪಕರಣಗಳಿರ್ಬೋದು, ಹೀಗೆ ಅನೇಕ ಸೇವಾ ಕಾರ್ಯಗಳನ್ನು ಹೊಸಕೋಟೆ ಲಯನ್ಸ್ ಸಂಸ್ಥೆ 53 ವರ್ಷದಿಂದ ನಡೆಸ್ಕೊಂಡು ಬಂದಿದೆ. ಇದು ದೇಶದಾದ್ಯಂತ ನಡೆದುಕೊಂಡು ಬರುತ್ತಿದ್ದು, ನಮ್ಮಲ್ಲೂ ಡಿಸ್ಟ್ರಿಕ್ಟ್ 317F ಅಂತಿದೆ. ಅದರ ಅಡಿಯಲ್ಲಿ 90 ಕ್ಲಬ್ಗಳಿದೆ. ಆ 90 ಕ್ಲಬ್ಗಳಲ್ಲಿ ನಮ್ಮ ಹೊಸಕೋಟೆ ಕ್ಲಬ್ ಒಂದು. ನಾನು 45 ವರ್ಷ ಆಯಿತು. ಈ ದಿನ ನಾವು ನಮ್ಮ ಹೊಸಕೋಟೆ ಕೋರ್ಟ್ ಆವರಣದಲ್ಲಿ ಹೊಸಕೋಟೆ ಲಯನ್ಸ್ ಸಂಸ್ಥೆ, ಶ್ರೀ ಮಧುಸೂದನ ಸಾಯಿ ಉಚಿತ ಆಸ್ಪತ್ರೆ ಮುದ್ದೇನಹಳ್ಳಿ ಹಾಗೂ ಹೊಸಕೋಟೆ ವಕೀಲರ ಸಂಘದ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಮಧುಮೇಹ ತಪಾಸಣೆ ಶಿಬಿರನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇದರಲ್ಲಿ ಬಹಳಷ್ಟು ಜನ ಈಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ ಉಪಯೋಗನ ತಗೊಳ್ತಾ ಇದ್ದಾರೆ. ಈ ಹಿಂದೆ ನಾವು ಹೇಳ್ದಂಗೆ ನಮ್ಮ
ಪದಗ್ರಹಣ ಕಾರ್ಯಕ್ರಮದಲ್ಲಿ ಹೇಳ್ದಂಗೆ ಅಥವಾ ಈಗ ವೇದಿಕೆ ಕಾರ್ಯಕ್ರಮದಲ್ಲೂ ಹೇಳ್ದಂಗೆ ಈ ವರ್ಷ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಮತ್ತು ಜನಸಾಮಾನ್ಯರಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವ್ರ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಜನಸಾಮಾನ್ಯರ ಆರೋಗ್ಯಕ್ಕಾಗಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕಂತ ರೂಪರೇಷೆಗಳನ್ನ ಮಾಡಿಕೊಂಡು 6 ತಿಂಗಳಿಂದ ಸುಮಾರು ನಾವು ಐ ಕ್ಯಾಂಪು ಮೆಡಿಕಲ್ ಕ್ಯಾಂಪ್ಸ್ಗಳು ಮಾಡಿ 100ಕ್ಕೂ ಹೆಚ್ಚು ಜನಕ್ಕೆ ಕಣ್ಣಿನ ಪೊರೆ ಚಿಕಿತ್ಸೆ ಶಿಬಿರ ಪೊರೆ ಚಿಕಿತ್ಸೆನ ಆಪ್ರೇಷನ್ನ ಅಂದರೆ ಐ ಸರ್ಜರಿನ ಮಾಡಿಸಿದ್ದೀವಿ. ಅದೇ ರೀತಿಯೇ ಒಂದು ಇಬ್ಬರಿಗೆ ಉಚಿತವಾಗಿ ಹಾರ್ಟ್ ಆಪ್ರೇಷನ್ ಕೂಡ ಮಾಡಿಸಿದ್ದೀವಿ. ಸುಮಾರು 6 ತಿಂಗಳಿಂದ ಏನಿಲ್ಲ ಅಂದ್ರೂ ಒಂದು ಹೆಲ್ತ್ ಕ್ಯಾಂಪ್ ಐ ಕ್ಯಾಂಪ್ ಸೇರಿ ಒಂದು 15-16 ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಇದು 17ನೇ ಕ್ಯಾಂಪ್ ಇದು. ಹಾಗೂ ಶಾಲಾ ಮಕ್ಕಳಿಗೂ ಆಗಲಿ ಪಠ್ಯಪುಸ್ತಕಕ್ಕಾಗಲಿ ಅಥವಾ ಅವರಿಗೆ ಪ್ರತಿಭಾ ಪುರಸ್ಕಾರ ಆಗಲಿ ಆ ಥರ ಒಂದು ಅವರ ಎಲ್ಲ ಅಲ್ಲಿಂದ ಊಟದ ವ್ಯವಸ್ಥೆ ಆಗಲಿ ಆ ಥರ ಸುಮಾರು ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ದೀವಿ. ತುಂಬಾ ಈ ವರ್ಷ ಒಳ್ಳೆಯ ಕಾರ್ಯಕ್ರಮಗಳು ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸುಮಾರು ಏನಿದೆ ಒಂದು 30-35 ಲಕ್ಷದವರೆಗೂ ವೆಚ್ಚ ಆಗಿದೆ. ಇದಕ್ಕೆ ಸಹಕಾರ ಕೊಟ್ಟಿರೋ ನಮ್ಮ ಹೊಸಕೋಟೆ ಟ್ರಸ್ಟಿನ ಅಧ್ಯಕ್ಷರಾದ ಸೀನಣ್ಣ ಅವ್ರಿಗೆ, ಕಾರ್ಯದರ್ಶಿಗಳಾದ ಷಣ್ಮುಗಂ ಸರ್ಗೆ ಮತ್ತು ಖಜಾಂಚಿಗಳಾದ ನಮ್ಮ ವೆಂಕಟಸ್ವಾಮಿ ಸರ್ ಅವ್ರಿಗೆ, ಅದೇ ರೀತಿ ನಮ್ಮ ಕ್ಲಬ್ಬಿನ ಸೆಕ್ರೆಟ್ರಿಗಳಾದ ದಿನಕರ್ ಅವ್ರಿಗೆ, ಉಪಾಧ್ಯಕ್ಷರಾದ ಮಂಜು ಅವ್ರಿಗೆ ಮತ್ತು ಮಾಜಿ ಅಧ್ಯಕ್ಷರು ಖಜಾಂಚಿಗಳಾದ ಮಹೇಶ್ ಅವ್ರಿಗೆ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಎಲ್ಲ ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕಾದ್ರೂ ನಮಗೆ ಭಾಳ ಥರ ಸಹಕಾರ ಡಿಸ್ಟಿಕ್ಕಿಂದ ಸಹಕಾರ ಬೇಕು ಅಂದರೆ ಎಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಡೋದು ನಮ್ಮ ಡಿಸ್ಟಿಕ್ PRO ಆದ ನಮ್ಮ ಹೊಸಕೋಟೆ ಕ್ಲಬ್ ಅವರಾದ ಮಂಜಣ್ಣ ಅವರು. ಅವ್ರಿಗೂ ನಾನು ಈ ಸಮಯದಲ್ಲಿ ತುಂಬ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಲಿ ಈ ಎಲ್ಲ ಕಾರ್ಯಕ್ರಮ ಈ 30-35 ಲಕ್ಷ ವೆಚ್ಚದ ಕಾರ್ಯಕ್ರಮ ಮಾಡಬೇಕಂದ್ರೆ ಬರೀ ನಮ್ಮೊಬ್ಬರಿಂದ ಸಾಧ್ಯ ಇಲ್ಲ. ಇದಕ್ಕೆ ನಮಗೆ ಸಹಕಾರ ಕೊಟ್ಟಿರೋ ಅಂಥ ನಾರಾಯಣ ನೇತ್ರಾಲಯದವರಿಗೆ ಮತ್ತು ಶ್ರೀ ಮಧುಸೂದನ ಸಾಯಿ ಉಚಿತ ಆಸ್ಪತ್ರೆ ಸಂಸ್ಥೆಯವರಿಗೆ ಅವ್ರಿಗೆ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನಾವು ಈಗ ಹಿಂದಿನ ವರ್ಷದಲ್ಲಿ ಕೋರ್ಟಲ್ಲಿ ಒಂದು ಉಚಿತ ನೀರಿನ ಫಿಲ್ಟ್ರು ಹಾಗೂ ಮೇಲೆ ಸಿಂಟೆಕ್ಸ್ ಟ್ಯಾಂಕ್ಸ್ ನೀರು ಕಂಟ್ರೋಲ್ ಮಾಡೋಕ್ಕೆ ಆಟೋಮೆಟಿಕ್ ವಾಟರ್ ಕಂಟ್ರೋಲರ್ನ ಕೊಟ್ಟಿದ್ವಿ. ಅದೇ ಥರ ಇವತ್ತು ಅವರು ಒಂದು ಮನವಿ ಕೊಟ್ಟಿದ್ದರು, ನಮಗೊಂದು 10 ಎಕ್ಸಾಸ್ಟ್ ಫ್ಯಾನ್ ಬೇಕು ಇಲ್ಲಿ ಫಿಟ್ ಮಾಡೋದಕ್ಕೆ ಅಂತ. ಅದನ್ನು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಎಲ್ಲ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಹಿಂದೇನೂ ಸಹ ಈ ನ್ಯಾಯಾಲಯದಲ್ಲಿ ಕೆಲವಾರು ಕಾರ್ಯಕ್ರಮಗಳನ್ನು ಮಾಡಿ ಸೇವಾ ಮನೋಭಾವದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಎಲ್ಲ ತಾಲೂಕಿನ ಜನತೆ ಒಂದು ಸದುಪಯೋಗ ಪಡ್ಕೊಬೇಕು ಆರೋಗ್ಯದ ಬಗ್ಗೆ. ಇವತ್ತು ನಮ್ಮ ಲಯನ್ಸ್ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ನಾವು ಹೊಸಕೋಟೆ ತಾಲೂಕಿನಲ್ಲಿ ಸಹ ನಾನಾ ರೀತಿ ಕಾರ್ಯಗಳನ್ನು ಮಾಡಿ ನಾವಿವತ್ತು ಒಳ್ಳೆ ಸಹಾಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಬಡ ರೋಗಿಗಳಿಗಾಗಿರ್ಬೋದು, ಶಾಲೆ ಮಕ್ಕಳಿಗಾಗಿರ್ಬೋದು, ಮತ್ತು ಯಾರೇ ತೊಂದರೆಗಿರತಕ್ಕಂಥ ಮಕ್ಕಳಿಗೆ ಸಹಾಯಧನ ನೀಡುವುದರ ಮೂಲಕ ನಾವು ನಮ್ಮ ಲಯನ್ಸ್ ಸಂಸ್ಥೆಯಿಂದ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಜೀವನದಲ್ಲಿ ಏನೇ ಉದಾಸೀನ ಮಾಡಿದರೂ ಸಹ ಆರೋಗ್ಯದ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು ಅಂತೇಳಿ ನನ್ನ ಕಳಕಳಿಯ ಮನವಿ. ಇವ್ರಿಗೂ ತುಂಬಾ ಕೊಡುಗೆ ನೀಡಿದ್ದೀರಾ. ಇಲ್ಲಿ ತಾವು ಕೊಡುಗೆ ನೀಡುವಂಥದ್ದು ಖಂಡಿತ ವಕೀಲರಿಗೆ ಮಾತ್ರ ಅಲ್ಲ, ಇಡೀ ತಾಲೂಕಿನ ಜನತೆಗೆ ಅದು ಸಲ್ಲಿಸಂಥದ್ದು. ಇಲ್ಲಿ ಪ್ರತಿದಿನ ಸಾವಿರಾರು ಜನ ಕಕ್ಷಿದಾರರು ಬರ್ತಾರೆ. ತಾವೇನು ವಕೀಲ ಸಂಘಕ್ಕೆ ಇವತ್ತು ನಿಮ್ಮ ಕೊಡುಗೆ ರೂಪದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ, ಅದು ಇಡೀ ತಾಲೂಕಿನ ಜನತೆಗೆ ಸಲ್ತದೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವಕೀಲ ಸಂಘಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸೇವೆ ಲಭ್ಯ ಇರೋದ್ರಿಂದ ತಮಗೆ ನಾವು ವಕೀಲ ಸಂಘದ ತಮಗೆ ಮನವಿಯನ್ನ ನೀಡ್ತೀವಿ. ಖಂಡಿತ ನೀವು ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಈ ವೇದಿಕೆ ಮುಖ್ಯನ ತಮ್ಮನ್ನ ಮನವಿ ಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಲಿ ಅಂತೇಳಿ ಮತ್ತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಎಲ್ಲರನ್ನೂ ಕೇಳ್ಕೊಳ್ತಾ, ಮತ್ತೆ ಈ ಒಂದು ನ್ಯಾಯದ ಸಮಯದಲ್ಲೂ ಸಹ ನಮ್ಮ ಮನೆ ನ್ಯಾಯಾಧೀಶರು ಆರೋಗ್ಯ ತುಂಬಾ ಮುಖ್ಯ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಎಲ್ಲ ಮಾನ್ಯ ನ್ಯಾಯಾಧೀಶರಿಗೂ ಸಹ ನಾನು ವಕೀಲ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.